ಯಾವುದೇ ಹಾನಿಕಾರಕ ಸಾಸ್ನ ಬಳಸದೆ ನಾನು ಮಾಡೋ ರುಚಿಯಾದ ಫ್ರೈಡ್ ರೈಸ್ ಇದು. ಪನ್ನೀರ್ ಹಾಕಿದ್ರಂತೂ ಸೂಪರ್ ಆಗಿರುತ್ತೆ. ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೋಮ್ ಮೇಡ್ ಪನ್ನೀರ್ನ ಎರಡು ಸೈಡಲ್ಲಿ ರೋಸ್ಟ್ ಮಾಡಿಕೊಂಡು ನಂತರ ಕಟ್ ಮಾಡಿ ಒಂಚೂರು ಉಪ್ಪು ಖಾರ ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಬಾಣಲೆಗೆ 1-2 ಚಮಚ ಎಣ್ಣೆ, ಜೀರಿಗೆ, ಹಸಿಮೆಣಸು, 2-3 ಈರುಳ್ಳಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಸಣ್ಣ ಕಟ್ ಮಾಡಿರೋ ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಸೇರಿಸಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ತರಕಾರಿ ಸ್ವಲ್ಪ ಕ್ರಂಚಿಯಾಗೇ ಇರಬೇಕು. ನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಬಾಡಿಸ್ಕೊಳ್ಬೇಕು. ಅಚ್ಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಕೊನೆಯಲ್ಲಿ ಹಾಕೋದ್ರಿಂದ ಒಳ್ಳೆ ಕಲರು ಟೇಸ್ಟು ಎರಡೂ ಬರುತ್ತೆ. ಟೊಮ್ಯಾಟೊ ಕೆಚಪ್ ಬದಲಾಗಿ ಟೊಮ್ಯಾಟೊನೇ ಹಾಕಿದ್ರೆ ತುಂಬ ಒಳ್ಳೆಯದು, ಏನು ವ್ಯತ್ಯಾಸ ಅಂತ ಅನಿಸೋದಿಲ್ಲ. ಕೊನೆಯಲ್ಲಿ ಮಾಡಿರೋ ಅನ್ನ, ಸ್ವಲ್ಪ ಪೆಪ್ಪರ್ ಪೌಡರು, ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಪನ್ನೀರನ್ನ ಹಾಕಿ ನಿಂಬೆ ರಸನೂ ಸೇರಿಸಿ ಮಿಕ್ಸ್ ಮಾಡಿದ್ರೆ ತುಂಬ ರುಚಿಯಾಗಿರೋ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ.